ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ವರದಳ್ಳಿಯಲ್ಲಿ ನೆಲೆಸುವುದಕ್ಕಿಂತ ಮುಂಚೆ ಸುಮಾರು 20 ವರ್ಷಗಳ ಕಾಲ ಒಂದು ಬೇರೆ ದೇವಸ್ಥಾನದಲ್ಲಿ ವಾಸವಾಗಿದ್ರು. ಆ ದೇವಸ್ಥಾನ ಯಾವುದು ಅಂತ ಗೊತ್ತಾ? ಹೇಳ್ತೀನಿ ಬನ್ನಿ. ಇಲ್ಲಿ ದುರ್ಗೆಯ ರೂಪ ತಾಳಿದ ಮಹಿಷಾಸುರ ಮರ್ದಿನಿಯ ತಲೆಯು ಓರೆಯಾಗಿದ್ದೇಕೆ? ಹಾಗೆ ಇಲ್ಲಿನ ವ್ಯಾಸ ಮಹರ್ಷಿಗಳ ಗುಹೆ, ಅಗಸ್ತ್ಯ ತೀರ್ಥ, ವ್ಯಾಸತೀರ್ಥ, ವ್ಯಾಸ ಪುಷ್ಕರಣಿ, ಕೋದಂಡರಾಮ ಸನ್ನಿಧಿ, ನಿಮಗೆಲ್ಲೂ ಕಾಣಸಿಗದ ಅಪರೂಪದ ನಿಂತುಕೊಂಡೇ ಭಜಿಸುತ್ತಿರುವ ಆಂಜನೇಯ, ಕಾಮೇಶ್ವರ ಮಠ ಹಾಗೂ ಯೋಗಿಗಳ ಸಮಾಧಿಗಳ ದರ್ಶನ ಮಾಡೋಣ ಬನ್ನಿ. ಇದು ನೋಡಿ, ವ್ಯಾಸ ಮಹರ್ಷಿಗಳ ಗುಹೆ. ಇದು ತುಂಬ ಇಕ್ಕಟ್ಟಾದ ಗುಹೆಯಾಗಿರುವುದರಿಂದ ಇಲ್ಲಿ ತೆವಳಿಕೊಂಡೇ ಸಾಗಬೇಕು. ಬನ್ನಿ, ನಿಧಾನವಾಗಿ ಪ್ರವೇಶ ಮಾಡೋಣ. ಇದಕ್ಕೂ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಗುಹೆ ತುಂಬ ಕಿರಿದಾಗಿದೆ. ಹಿಂದೆ ಯೋಗಿಗಳು ತಮ್ಮ ಯೋಗ ಬಲದಿಂದ ಮಾತ್ರ ಇಲ್ಲಿ ಸಂಚರಿಸುತ್ತಿದ್ದಿರಬೇಕು. ಗರ್ಭಗುಡಿಯ ಹಿಂಭಾಗದಲ್ಲಿ ಅಗಸ್ತ್ಯ ಮುನಿಗಳ ಕಮಂಡಲುವಿನಾಕಾರದ ಒಂದು ತೀರ್ಥವಿದೆ. ಇಂತಹದೇ ಆಕಾರದ ತೀರ್ಥವೊಂದು ಕುಂದಾಪುರದ ಸಮೀಪದ ಕುಂಭಾಶಿಯ ಹರಿಹರ ಗಂಗಾ ಕ್ಷೇತ್ರದಲ್ಲಿದೆ. ಆ ಕ್ಷೇತ್ರದ ವಿಡಿಯೋದ ಲಿಂಕನ್ನು ಇಲ್ಲಿ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೋರಿಸಿದ್ದೇನೆ, ನೋಡಿ. ಇದು ವ್ಯಾಸತೀರ್ಥ. ಈ ಎರಡೂ ತೀರ್ಥಗಳು ವರ್ಷವಿಡೀ ನೀರಿನಿಂದ ತುಂಬಿರುತ್ತವೆ. ಇದು ವ್ಯಾಸ ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ಬೃಹತ್ ಗಾತ್ರದ ಮೀನುಗಳು ಹಾಗೂ ಆಮೆಗಳು ಸ್ವಚ್ಛಂದವಾಗಿ ಈಜಾಡುತ್ತಿರುತ್ತವೆ. ಈ ಕ್ಷೇತ್ರದ ಕ್ಷೇತ್ರಪಾಲ. ಇದು ಈ ದೇವಸ್ಥಾನದ ಪಕ್ಕದಲ್ಲಿರುವ ಕೋದಂಡರಾಮ ದೇವಸ್ಥಾನ. ಇಲ್ಲಿ ನಿಮಗೆಲ್ಲೂ ಕಾಣಸಿಗದ ಅಪರೂಪವಾದ ನಿಂತುಕೊಂಡೇ ಶ್ರೀರಾಮ ನಾಮವನ್ನು ಭಜಿಸುತ್ತಿರುವ ಆಂಜನೇಯನ ಮೂರ್ತಿ ಹಾಗೂ ಕೋದಂಡರಾಮನ ಸನ್ನಿಧಿಯನ್ನು ಕಾಣಬಹುದು. ಈ ಸನ್ನಿಧಿಯ ಪಕ್ಕದಲ್ಲಿ ಕಾಣುವುದೇ ಕಾಮೇಶ್ವರ ಮಠ. ಬನ್ನಿ, ಅಲ್ಲಿವರೆಗೂ ಹೋಗ್ಬರೋಣ. ಇಲ್ಲಿನ ಯೋಗಿಗಳ ವೃಂದಾವನ ರೂಪದ ಅತ್ಯಂತ ಪುರಾತನವಾದ ಸಮಾಧಿಗಳಿವೆ. ಈ ಸಮಾಧಿಗಳ ಬಗ್ಗೆ ಹೆಚ್ಚಿನ ಇತಿಹಾಸ ಲಭ್ಯವಿರುವುದಿಲ್ಲ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಈ ಪರಮ ಪುಣ್ಯಕ್ಷೇತ್ರವು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಸುಮಾರು 7 ಕಿಲೋಮೀಟರ್ ದೂರದ ಪ್ರಸಿದ್ಧ ಕ್ಷೇತ್ರವಾದ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಯವರ ಕ್ಷೇತ್ರವಾದ ವರದಳ್ಳಿಯಿಂದ ಕೇವಲ ನಡ್ಕೊಂಡೇ ಬರಬಹುದಾದಷ್ಟು, ಅಂದರೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಇಂತಹದೇ ವಿಶೇಷವಾದ ವಿಷಯಗಳ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ ಐಕಾನನ್ನು ಒತ್ತಿ. ಇದು ಶ್ರೀರಾಮ ದುರ್ಗಾಂಬಾ ದೇವಸ್ಥಾನ, ವರದಹಳ್ಳಿ.
ದೇವಿಯ ಮೂರ್ತಿಯು ಮಹಿಷಾಸುರ ಮರ್ದಿನಿಯ ಭಂಗಿಯಲ್ಲಿದೆ. ದುರ್ಗೆಯ ರೂಪ ತಾಳಿದ ದೇವಿಯು ಮಹಿಷಾಸುರನನ್ನು ಮರ್ದಿಸಲು ಅವನನ್ನು ಕಾಲಿನಿಂದ ಒದ್ದು ಅಂದರೆ ಮೆಟ್ಟಿ ನಿಂತು ಅವನನ್ನೇ ನೋಡುತ್ತಿರುವುದರಿಂದ ಅವಳ ತಲೆಯು ಓರೆಯಾಗಿ ಕಾಣುತ್ತದೆ. ಮಹಿಷಾಸುರನನ್ನು ಒದ್ದು ನಿಂತಿರುವುದರಿಂದ ಈ ಕ್ಷೇತ್ರಕ್ಕೆ ಒದ್ದಳ್ಳಿ ಎಂಬ ಹೆಸರು ಬಂದಿದೆ. ಇದು ಭಗವಾನ್ ಶ್ರೀಧರರು ಪ್ರವಚನಗೈದ ಪೀಠ. ಈಗ ಆ ಪೀಠಕ್ಕೆ ಕಟ್ಟಿಗೆಯಿಂದ ಕವಚವನ್ನು ನಿರ್ಮಿಸಿದ್ದಾರೆ. ನಮಸ್ಕಾರ ಭಟ್ರೆ. ಇದು ಪುರಾತನವಾದ ದೇವಸ್ಥಾನ, ವೇದವ್ಯಾಸರಿಂದ ಪ್ರತಿಷ್ಠೆ ಆಗಿದ್ದು ಅಂತೇಳಿ ಶ್ರೀಧರ ಸ್ವಾಮಿಗಳ ವಾಣಿಯಿಂದ ಬಂದಿದೆ. ಶ್ರೀಧರ ಸ್ವಾಮಿಗಳು ಬಂದು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಮಹಿಷಾಸುರನ ಒದ್ದು ನಿಂತಿದ್ದರಿಂದ ಒದ್ದಹಳ್ಳಿ ಅಂತ ಮೂಲ ಹೆಸರು, ಇದಕ್ಕೆ ಒದ್ದಹಳ್ಳಿ ಅಂತ ಇದೆ. ಶ್ರೀಧರ ಸ್ವಾಮಿಗಳು ಬಂದ ಮೇಲೆ ಇದಕ್ಕೆ ವರದಹಳ್ಳಿ ಮತ್ತು ವರದಪುರ ಅಂತ ಹೆಸರಿಟ್ಟು. ಮಹಿಷಾಸುರ ಮರ್ದಿನಿ ಆಗಿದ್ದರಿಂದ ಕುತ್ತಿಗೆ ಸ್ವಲ್ಪ ಓರೆ ಇದೆ. ದೇವಸ್ಥಾನದ ಹಿಂಭಾಗದಲ್ಲಿ ವ್ಯಾಸಗುಹೆ ಅಂತಿದೆ. ವ್ಯಾಸರ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಮತ್ತು ಇದರ ಪಕ್ಕದಲ್ಲಿ ರಾಮ ದೇವಸ್ಥಾನ ಇದೆ ಮತ್ತು ಕಾಮೇಶ್ವರ ಮಠ ಅಂತ 8 ಜನ ಸ್ವಾಮಿಗಳಿಂದ ಸಮಾಧಿ ಇದೆ. ಹಿಂದೆ ಪುರಾತನ ಕಾಲದಲ್ಲಿ ಕಾಮೇಶ್ವರ ಮಠ ಅಂತ ಸ್ವತಂತ್ರವಾದ ಮಠ ಇತ್ತು. ಶ್ರೀಧರ ಸ್ವಾಮಿಗಳು ಇದೇ ಪೀಠದಲ್ಲಿ ಕುಳಿತು 19 ವರ್ಷ ಪ್ರವಚನ ಮಾಡಿದ್ದಾರೆ. ತಮ್ಮ ಮಹತ್ವವಾದ ಮಾಹಿತಿಗಳಿಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಇದು ದೇವಸ್ಥಾನದ ವಿಳಾಸ ಹಾಗೂ ಪೂಜಾ ಸೇವಾ ವಿವರಗಳು. ಹೆಚ್ಚಿನ ಮಾಹಿತಿಗಾಗಿ ಈ ದೇವಸ್ಥಾನದ ಕಚೇರಿಯನ್ನು ಸಂಪರ್ಕಿಸಬಹುದು.